ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ ಈಗ. ಆರೋಪಿಗಳು ಯಾರೇ ಆಗಿದ್ರು ಶಿಕ್ಷೆ ಆಗಲೇಬೇಕು, ಖಡಾಖಂಡಿತವಾಗಿ ಆಗಬೇಕು. ನಟ ದರ್ಶನ್ ಅರೆಸ್ಟ್ ಬಗ್ಗೆ ನಟಿ ರಮ್ಯಾ ರಿಯಾಕ್ಟ್ ಮಾಡಿದ್ದಾರೆ. ತಮ್ಮ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಯಾರೇ ಆರೋಪಿಗಳಿದ್ರು ಜೀವಾವಧಿ ಶಿಕ್ಷೆ ಆಗಬೇಕು, ಯಾರೇ ಆಗಿರಲಿ. ನಟ ದರ್ಶನ್ ಅರೆಸ್ಟ್ ಬಗ್ಗೆ ನಟಿ ರಮ್ಯಾ ಈ ರೀತಿಯಾಗಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ನಟಿ ರಮ್ಯಾ ತಮ್ಮ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಈ ರೀತಿಯಾಗಿ ಟ್ವೀಟ್ ಅನ್ನ ಮಾಡಿದ್ದಾರೆ. ನೋಡಿ, ಅಭಿಮಾನಿಯೊಬ್ರು ಹೇಳ್ತಾ ಇದ್ರು, ನಮ್ಮನೆ ಹೆಣ್ಣು ಮಕ್ಕಳು ವಿಚಾರ ಬಂದ್ರೆ ಸುಮ್ಮನೆ ಎದ್ಬಿಡ್ಬೇಕಾ ಅಂತೇಳಿ. ಇವತ್ತು ಆ ಮನೆ ಹೆಣ್ಣು ಮಗಳು ಕಣ್ಣೀರು ಒರೆಸೋದಕ್ಕೆ ನೀವು ಹೋಗ್ತೀರಾ? ನೋಡಿ, ಅಲ್ಲಿ ಗರ್ಭಿಣಿ. ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ ಈಗ. ಆರೋಪಿಗಳು ಯಾರೇ ಆಗಿದ್ರು ಶಿಕ್ಷೆ ಆಗಲೇಬೇಕು, ಖಡಾಖಂಡಿತವಾಗಿ ಆಗಬೇಕು. ನಟ ದರ್ಶನ್ ಅರೆಸ್ಟ್ ಬಗ್ಗೆ ನಟಿ ರಮ್ಯಾ ರಿಯಾಕ್ಟ್ ಮಾಡಿದ್ದಾರೆ. ತಮ್ಮ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಯಾರೇ ಆರೋಪಿಗಳಿದ್ರು ಜೀವಾವಧಿ ಶಿಕ್ಷೆ ಆಗಬೇಕು, ಯಾರೇ ಆಗಿರಲಿ. ನಟ ದರ್ಶನ್ ಅರೆಸ್ಟ್ ಬಗ್ಗೆ ನಟಿ ರಮ್ಯಾ ಈ ರೀತಿಯಾಗಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ನಟಿ ರಮ್ಯಾ ತಮ್ಮ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಈ ರೀತಿಯಾಗಿ ಟ್ವೀಟ್ ಅನ್ನ ಮಾಡಿದ್ದಾರೆ. ನೋಡಿ, ಅಭಿಮಾನಿಯೊಬ್ರು ಹೇಳ್ತಾ ಇದ್ರು, ನಮ್ಮನೆ ಹೆಣ್ಣು ಮಕ್ಕಳು ವಿಚಾರ ಬಂದ್ರೆ ಸುಮ್ಮನೆ ಎದ್ಬಿಡ್ಬೇಕಾ ಅಂತೇಳಿ. ಇವತ್ತು ಆ ಮನೆ ಹೆಣ್ಣು ಮಗಳು ಕಣ್ಣೀರು ಒರೆಸೋದಕ್ಕೆ ನೀವು ಹೋಗ್ತೀರಾ? ನೋಡಿ, ಅಲ್ಲಿ ಗರ್ಭಿಣಿ. ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ ಈಗ. ಆರೋಪಿಗಳು ಯಾರೇ ಆಗಿದ್ರು ಶಿಕ್ಷೆ ಆಗಲೇಬೇಕು, ಖಡಾಖಂಡಿತವಾಗಿ ಆಗಬೇಕು. ನಟ ದರ್ಶನ್ ಅರೆಸ್ಟ್ ಬಗ್ಗೆ ನಟಿ ರಮ್ಯಾ ರಿಯಾಕ್ಟ್ ಮಾಡಿದ್ದಾರೆ. ತಮ್ಮ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಯಾರೇ ಆರೋಪಿಗಳಿದ್ರು ಜೀವಾವಧಿ ಶಿಕ್ಷೆ ಆಗಬೇಕು, ಯಾರೇ ಆಗಿರಲಿ. ನಟ ದರ್ಶನ್ ಅರೆಸ್ಟ್ ಬಗ್ಗೆ ನಟಿ ರಮ್ಯಾ ಈ ರೀತಿಯಾಗಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ನಟಿ ರಮ್ಯಾ ತಮ್ಮ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಈ ರೀತಿಯಾಗಿ ಟ್ವೀಟ್ ಅನ್ನ ಮಾಡಿದ್ದಾರೆ. ನೋಡಿ, ಅಭಿಮಾನಿಯೊಬ್ರು ಹೇಳ್ತಾ ಇದ್ರು, ನಮ್ಮನೆ ಹೆಣ್ಣು ಮಕ್ಕಳು ವಿಚಾರ ಬಂದ್ರೆ ಸುಮ್ಮನೆ ಎದ್ಬಿಡ್ಬೇಕಾ ಅಂತೇಳಿ. ಇವತ್ತು ಆ ಮನೆ ಹೆಣ್ಣು ಮಗಳು ಕಣ್ಣೀರು ಒರೆಸೋದಕ್ಕೆ ನೀವು ಹೋಗ್ತೀರಾ? ನೋಡಿ, ಅಲ್ಲಿ ಗರ್ಭಿಣಿ.